ನಮ್ಮ ಮನೆಯಲ್ಲಿ ಹೇಗೆ ವರಮಹಾಲಕ್ಷ್ಮಿ ಕೂರಿಸ್ತೆ ಅನ್ನೋ ವಿಡಿಯೋ ಕ್ಲಿಪ್ಸ್ಗಳನ್ನ ಇದರಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಬಹಳ ಚೆನ್ನಾಗಿ ಆಗಿತ್ತು. ವರಮಹಾಲಕ್ಷ್ಮಿನೇ ಮನೆಗೆ ಬಂದು ಕೂತಂಗಾಗಿತ್ತು. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರು ನಮ್ಮಲ್ಲೆಲ್ಲ. ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಗೆ ಮಾಡಿದ್ದೀನಿ ಅನ್ನೋ ಕೆಲವೊಂದು ವಿಡಿಯೋ ಕ್ಲಿಪ್ಸ್ಗಳಿದೆ, ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಸಿಂಪಲ್ ಸ್ಟೆಪ್ಗಳನ್ನೇ ನಾನು ಕೂಡ ಯೂಸ್ ಮಾಡಿರೋದು. ಹೇಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನಾನು 2 ಕೊಡಗಳನ್ನು ತೊಗೊಂಡಿದ್ದೀನಿ, ಸಣ್ಣದಾಗಿರ್ತಕ್ಕಂಥ ಕೊಡ ತೊಗೊಂಡಿದ್ದೀನಿ. ನೀವು ಯಾವ ಸೈಜ್ ಬೇಕೋ ಕೊಡ ತೊಗೋಬೋದು, ಅದರಲ್ಲೇನು ವೇರಿಯೇಷನ್ ಆಗೋಲ್ಲ. ತುಂಬ ದೊಡ್ಡ ಕೊಡ ಬೇಡ. ನಾನು ಅದಕ್ಕೆ ಟೇಪ್ ಸುತ್ಕೊಂಡಿದ್ದೀನಿ. ನಾರ್ಮಲಾಗಿ ಸೀರೆನ ನೆರಿಗೆ ಹಿಡ್ಕೊಂಡ್ಬಿಟ್ಟು ಮೇಲೆ ಕೆಳಗೆ 2 ಕೋಲ್ ಕಟ್ಟಿದ್ದೀನಲ್ಲ, ಕೆಳಗಡೆ ಬಿಂದಿಗೆಗೆ ಸ್ಯಾರಿನ ಹಾಕ್ಬಿಟ್ಟು 2 ಸ್ಯಾರಿನ ಸಮವಾಗಿ ಇಟ್ಟು ಪಿನ್ ಮಾಡ್ತಾಯಿದ್ದೀನಿ. ಮಧ್ಯೆ ಪಿನ್ ಮಾಡಿದ್ದೀನಿ. ಪಿನ್ ಮಾಡಿ ನಾನು ಯಾವ ಸೈಡ್ ಬರುತ್ತೆ ನೆರಿಗೆ ನೋಡಿಕೊಂಡೆ. ಸೆರಗನ್ನ ಈ ರೀತಿ ಹಾಕಬೇಕು ಅಂಥೇಳಿ ಮೇಲ್ಗಡೆ ಒಂದು ತಂತಿ ಕಟ್ಟಿದ್ನಲ್ಲ ಅದ್ರ ಮೇಲೆ ಹಾಕಬೇಕು ಅಂದ್ಕೊಂಡೆ. ಆ ತಂತಿ ಸ್ವಲ್ಪ ವೇಟ್ಲೆಸ್ ಇರೋದ್ರಿಂದ ಮತ್ತೊಂದು ಕೋಲ್ ಕೊಟ್ಕೊಂಡೆ. ನಾನು ಅದಕ್ಕೆ ಸಪೋರ್ಟ್ ಚೆನ್ನಾಗಿ ಬೇಕು, ಕೈನೆಲ್ಲ ಇಡಬೇಕಲ್ವಾ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಇನ್ನೊಂದು ಕೋಲ್ನ ಕಟ್ಕೊಂಡೆ. ಅದ್ರ ಮೇಲೆ ಈ ರೀತಿ ಸೆರಗು ಬರುತ್ತೆ ನೋಡಿ. ಕೈನ ಇಟ್ಕೊಂಡಿದ್ದೀನಿ. ಆ ಕಳಸಕ್ಕೆ ನಾನು ಬ್ಲೌಸ್ ಪೀಸ್ನ ಕಟ್ಕೊತಾ ಇದ್ದೀನಿ. ಬ್ಲೌಸ್ ಪೀಸ್ನ ಮಧ್ಯ ಮಡಿಚ್ಕೊಂಡು ಅದ್ರ ಮಧ್ಯೆ ದಾರನ ಹಾಕ್ಕೊಂಡು ನೀಟಾಗಿ ಕಳಸದ ಕಂಠಕ್ಕೆ ಕಟ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಕಟ್ಕೊಬೇಕು. ಕೈನ ಇಟ್ಟ ನಂತರ ಈ ರೀತಿ ಕಟ್ಕೊಂಡ್ರೆ ಸ್ಟಿಫಾಗಿ ನಿಲ್ಲುತ್ತೆ. ಅದ್ರ ಮೇಲೆ ನಾನು ಸೆರಗನ್ನ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀವಿ. ನಾವು ಉಟ್ಕೊಬೇಕಾದ್ರೆ ಹೇಗೆ ಅರೇಂಜ್ ಮಾಡ್ಕೊತೀವಲ್ಲ ಅದೇ ರೀತಿ ಆ ಕಳಸದ ಶೇಪಿಗೆ ತಕ್ಕ ಹಾಗೆ ಅರೇಂಜ್ ಮಾಡ್ಕೋಬೇಕು. ಈ ರೀತಿ ಒಂದೊಂದೇ ಸೆರಗನ್ನ ತೆಗೆದು ನೀಟಾಗಿ ಅರೇಂಜ್ ಮಾಡ್ಕೊಬೇಕು ನೋಡಿ. ಅರೇಂಜ್ ಮಾಡ್ಕೊಂಡಾದಮೇಲೆ ನಾನು ಸೊಂಟದ ಡಾಬ್ನ ಕಟ್ಕೊಂಡಿದ್ದೀನಿ. 3/4% ಅಷ್ಟು ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಆನಂತರ ನಾನು ಕಾಲುಗಳನ್ನು ಇಟ್ಟು ಹಿಂದ್ಗಡೆ ಇದ್ದ ಸೆರಗನ್ನ ತಂದುಬಿಟ್ಟು ಅದಕ್ಕೆ ಕಾಲುಗಳನ್ನು ಒಳಗಿಟ್ಬಿಟ್ಟು ಬಾರ್ಡರ್ ಕೊಟ್ಬಿಟ್ಟು 2 ಕಾಲುಗಳು ದೇವರು ಕೂತಿರೋ ಥರ ಶೇಪಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಅಲ್ಲೇನು ಯಾವ ರೀತಿಯೂ ಗುಂಪಿನ ಯೂಸ್ ಮಾಡಿಲ್ಲ. ಅದು ಸ್ಯಾರಿ ಸ್ಟಿಫಾಗಿರೋದ್ರಿಂದ ನಿಂತಿದೆ. ನಾನು ಕಳಸ ಪೂಜೆ ಮಾಡಿಕೊಂಡು ಕಾಯಿಗೆ ದೇವ್ರ ಮುಖನ ಕಟ್ಕೊಂಡು ಜ್ಯುವೆಲ್ರಿನೆಲ್ಲ ಹಾಕ್ಕೊಂಡಿದ್ದೀನಿ. ಜ್ಯುವೆಲ್ರಿ ಹಾಕಿದ ನಂತರ ಕೈಗಳಿಗೆ ಬಳೆಗಳನ್ನು ಹಾಕ್ಕೊತಾ ಇದ್ದೀನಿ. ರೆಡ್ ಕಲರ್ ಬಳೆನ ತೊಗೊಂಡಿದ್ದೀನಿ. ನೆಕ್ಸ್ಟು ಹಾರನ ತೊಗೊಂಡು ಪೂರ್ತಿ ಹಾರ ಹಾಕಿದ್ರೆ ಜ್ಯುವೆಲ್ರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಆ ಹಾರನ ಆ ಕಡೆ ಈ ಕಡೆ ಸೈಡ್ ಬರುವಾಗ ಹಾಕಿ ಹಿಂದ್ಗಡೆ ಹಾರನ ಕಟ್ತಾ ಇದ್ದೀನಿ. ಕೋಲಿನ ಸಪೋರ್ಟ್ ತೊಗೊಂಡು ಕಟ್ತಾ ಇದ್ದೀನಿ. ಆಮೇಲೆ ಆ ಕನಕಾಂಬರ ಹೂವನ್ನ ಮತ್ತೆ ಹೂವಿನ ಕೆಳಗೆ ಬರಲಿ ಅಂತ ಹೇಳ್ಬಿಟ್ಟು ಮತ್ತೆ ತೆಗೆದು ಅದನ್ನು ಹೂವಿನ ಕೆಳಗೆ ಹಾಕಿ ನೀಟಾಗಿ ಕನಕಾಂಬರ ಹೂವಿಗೆ ಮತ್ತು ಹಾರಕ್ಕೆ ಸೇರಿಸಿ ಪಿನ್ನನ್ನು ಹಾಕ್ಕೊತಿದ್ದೀನಿ. ಗುಂಡು ಪಿನ್ನನ್ನು ಹಾಕಿದ್ದೀನಿ. ಕಾಯಿ ಮೇಲಿಂದ ತಂದರೆ ಹೂವನ್ನ ತುಂಬ ಚೆನ್ನಾಗಿ ಕಾಣುತ್ತೆ, ಮುಡ್ದಿರೋ ಹಾಗೆ ಕಾಣುತ್ತೆ. ಕಾಯಿಗೂ ಹೂವನ್ನ ಮುಡಿಸ್ದಾಗಿರುತ್ತೆ. ಕಾಯಿ ಮೇಲೆ ತೊಗೊಂಡಿದ್ದೀನಿ ನಾನು ಹೂವು, ಅದಕ್ಕೆ ನೀಟಾಗಿ ಫಿನಿಶಿಂಗ್ ಬಂದಿದೆ. ಈ ರೀತಿ ತೊಗೊಂಡು ಹಾರಕ್ಕೆ ಸೇರಿಸಿ ಗುಂಡು ಪಿನ್ ಹಾಕ್ಕೊಂಡ್ರೆ ಸಾಕು. ಸೀರೆ ಹಾಕೋ ಅವಶ್ಯಕತೆ ಇರಲ್ಲ. ಹಾರ ಸ್ಟಿಫಾಗಿರೋದ್ರಿಂದ ಹಾರಕ್ಕೆ ಹಾಕಿದ್ರೆ ಚೆನ್ನಾಗಿ ನಿಲ್ಲುತ್ತೆ ನೋಡಿ. ಇಷ್ಟು ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿ ಬಂತು ನಾ ಮಾಡಿದ್ದು. ಕಮಲ ಹೂಗಳನ್ನು ಬಿಡಿಸ್ಬಿಟ್ಟು ನಾನು ಕೈ ಕೊಟ್ಟಿದ್ನಲ್ಲ ಆ ಕೈಗೆ ಸ್ಟಿಫಾಗಿ ನಿಲ್ಲಿಸ್ತಾ ಇದ್ದೀನಿ. ಆ ಕಡೆ ಈ ಕಡೆ 2 ಸೈಡು ಕೂಡ ಬಿಡಿಸಿ ಹೂವನ್ನ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ದೇವರು. ನನಗೆ ಗೊತ್ತಿರೋ ಟಿಪ್ಸ್ಗಳನ್ನು ನಾನು ಮಾಡ್ಕೊಂಡಿರೋ ವೀಡಿಯೋಸ್ಗಳನ್ನು ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಪ್ರಿಪ್ರೇಷನ್ನ ಶೇರ್ ಮಾಡಿದ್ದೀನಿ. ಬಹಳ ಚೆನ್ನಾಗಿ ಬಂದಿತ್ತು. ಇಷ್ಟರ ಮೇಲೆ ನಾನು ಪೂಜೆಗೆ ರೆಡಿ ಮಾಡಿಕೊಂಡು ಬಾಳೆ ಕಂಬನೆಲ್ಲ ಕೊಟ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡು ಆ ಕ್ಲಿಪ್ನ ನೆಕ್ಸ್ಟ್ ಹಾಕ್ತೀನಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು. सुमनसवन्दित सुन्दरी माधवी चन्द्र सहोदरी हेममये मुनिगणवन्दित मोक्षप्रदायिनी मञ्जुलभाषिणी वेदनुते पङ्कजवासिनी देवसुपूजित सद्गुणवर्षिणी शान्तियुते जय जय हे